ಬನ್ನಿ ಫ್ರೆಂಡ್ಸ್, ನಿಮ್ಮ ಕಡೆ ಕೆನರಾ ಬ್ಯಾಂಕ್ ಅಕೌಂಟ್ ಇತ್ತಪ್ಪ ಅಂದ್ರೆ ಅದು ಹೇಗೆ ನೀವು ಆನ್ಲೈನಿಂದ ಟ್ರಾನ್ಸಾಕ್ಷನ್ ಪಾಸ್ವರ್ಡ್ ರೀಸೆಟ್ ಮಾಡಬೇಕಂತ ಹೇಳ್ಕೊಡ್ತೀನಿ. ಈ ವಿಡಿಯೋ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೊಸ ವಿಡಿಯೋಗಳಿಗಾಗಿ ಬೆಲ್ ಬಟನನ್ನು ಒತ್ತಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಫಸ್ಟ್ ಗೂಗಲ್ದಲ್ಲಿ ಕೆನರಾ ಬ್ಯಾಂಕ್ ಸರ್ಚ್ ಮಾಡಿ. ನೆಕ್ಸ್ಟ್ ಕೆನರಾ ಬ್ಯಾಂಕ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಪೇಜ್ದಲ್ಲಿ ಬ್ಯಾಂಕ್ ಲಾಗಿನ್ ಅಂತೇಳಿ ಇದೆ, ಅದನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮಗೊಂದು ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಯೂಸರ್ ಐ ಡಿ ಇದ್ದಲ್ಲಿ ನಿಮ್ಮ ಯೂಸರ್ ಐ ಡಿ ಹಾಕಿ, ಪಾಸ್ವರ್ಡ್ ಹಾಕಿ, ಕ್ಯಾಪ್ಚಾ ಹಾಕಿ ಲಾಗಿನ್ ಆಗಬೇಕಾಗತ್ತೆ. ನೀವು ಯೂಸರ್ ಐ ಡಿ ಮಾಡ್ಕೊಂಡಿಲ್ಲ ಅಂದರೆ ನಿಮ್ಮ ಪಾಸ್ಬುಕ್ದಲ್ಲಿ ಒಂದು ಐ ಡಿ ಅಂತ ಇರುತ್ತೆ, ಅದನ್ನು ಹಾಕಿ ನೀವು ಒಂದು ಪಾಸ್ವರ್ಡ್ ಅಂದರೆ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಬೇಕಾಗತ್ತೆ. ಈಗ ನಾನು ಅಕೌಂಟ್ ಇದ್ದಿದ್ದಕ್ಕೆ ಅಲ್ಲಿ ಯೂಸರ್ ಐ ಡಿ, ಪಾಸ್ವರ್ಡು ಮತ್ತು ಕ್ಯಾಪ್ಚಾ ಹಾಕಿ ನಾನು ಲಾಗಿನ್ ಆಗ್ತೀನಿ ಫ್ರೆಂಡ್ಸ್. ಅದಾದ ನಂತರ ಲಾಗಿನ್ ಆದಮೇಲೆ ರೈಟ್ ಸೈಡ್ ಮೇಲ್ಗಡೆ ರೆಡ್ ಎರೋ ಮಾರ್ಕ್ ಇದೆಯಲ್ಲ, ಆ ಎರೋ ಮಾರ್ಕ್ ಒಂದು ಮನುಷ್ಯನ ಚಿತ್ರ ಇದೆ ಅದ್ರ ಮಗ್ಲೇ, ಅದನ್ನು ಕ್ಲಿಕ್ ಮಾಡಿದ ಕೂಡಲೇ ಜನರೇಟ್ ನ್ಯೂ ಟ್ರಾನ್ಸಾಕ್ಷನ್ ಪಾಸ್ವರ್ಡ್ ಅಂತೇಳಿ ಅದರೊಳಗೆ ಇದೆ ನೋಡಿ ಫ್ರೆಂಡ್ಸ್, ಅದನ್ನು ಕ್ಲಿಕ್ ಮಾಡಿ. ಎರಡು ಆಪ್ಷನ್ ಬರ್ತಾವೆ ಫ್ರೆಂಡ್ಸ್, ಡೆಬಿಟ್ ಕಾರ್ಡು ಮತ್ತು ಒಂದು ಸೆಕ್ಯೂರಿಟಿ ಕ್ವೆಶನ್ಸ್ ಅಂತೇಳಿ ಬರುತ್ತೆ. ನೀವು ಡೆಬಿಟ್ ಕಾರ್ಡ್ ಕ್ಲಿಕ್ ಮಾಡಿ, ಕಂಟಿನ್ಯೂ ಅಂತೇಳಿ ಕ್ಲಿಕ್ ಮಾಡಿ. ಅಲ್ಲಿ ಎ ಟಿ ಎಮ್ ಪಿನ್ ಹಾಕಬೇಕಾಗತ್ತೆ. ನೀವು ಎ ಟಿ ಎಮ್ದಲ್ಲಿ ಏನು ಅಮೌಂಟ್ ತೆಗಿಮುಂದೆ 4 ಕ್ಯಾರೆಕ್ಟರ್ ಅಂದರೆ ಪಿನ್ ಹಾಕಿರ್ತಿರಲ್ಲ, ಅದೇನು ಪಿನ್ ಇಲ್ಲಿ ಹಾಕಿ, ಮತ್ತು ಎ ಟಿ ಎಮ್ದಲ್ಲಿ ಎ ಟಿ ಎಮ್ ಕಾರ್ಡ್ದಾಗ ಎಕ್ಸ್ಪೈರ್ ಡೇಟ್ ಅಂತ ಕೊಟ್ಟಿರ್ತಾರೆ, ಮಂತ್ ಇಯರ್, ಅದನ್ನು ಎರಡೂ ಇದರಲ್ಲಿ ಹಾಕಿ, ಕಾರ್ಡ್ ಎಕ್ಸ್ಪೈರ್ ಮತ್ತು ಮಂತ್ ಹಾಕಿ ನೆಕ್ಸ್ಟ್ ಅಂತೇಳಿ ಕ್ಲಿಕ್ ಮಾಡಿ. ಮೊಬೈಲ್ಗೆ ಒಂದು OTP ಬರುತ್ತೆ, ಅದನ್ನು ಇದರಾಗ ಹಾಕಿ ಸಬ್ಮಿಟ್ ಅಂತೇಳಿ ಕ್ಲಿಕ್ ಮಾಡಿ. ಇಲ್ಲಿ ಪಾಸ್ವರ್ಡ್ ಹೇಗಿರ್ಬೇಕಪ್ಪ ಅಂದರೆ ಲಾಗಿನ್ ಮಾಡುವಾಗ ಹೇಗಿರ್ತೈತಿ ಅದೇ ಪಾಸ್ವರ್ಡ್ ಇರಬಾರ್ದು, ಚೇಂಜ್ ಆಗಿರ್ಬೇಕು. ಪಾಸ್ವರ್ಡು ನೀವು ಡಿಫ್ರೆಂಟ್ ಆಗಿರ್ಬೇಕು, ಅಂದರೆ ಒಂದೇದು ಕ್ಯಾಪಿಟಲ್ಲು, ಆಮ್ಯಾಗ ಈ ಥರ ಇಲ್ಲಿ ರೈಟ್ ಸೈಡಿಗೆ ಕೊಟ್ಟಿರ್ತಾರೆ ನಿಮಗೆ ಲಾಗಿನ್ ಪಾಸ್ವರ್ಡ್ ಹೇಗಿರಬೇಕು ಅಂಥೇಳಿ, ಅದೇ ಥರ ನೀವು ಮಾಡ್ಕೋಬೇಕಾಗತ್ತೆ. ಒಂದು ಕ್ಯಾಪಿಟಲ್ಲು, ಒಂದು ಆಮ್ಯಾಗ ಸೆಕೆಂಡ್ ಲೆಟರು, ಆಮ್ಯಾಗ ಒಂದು ನಂಬರು, ಒಂದು ಸ್ಪೆಷಲ್ ಕ್ಯಾರೆಕ್ಟ್ರು, ಈ ಥರ ಇರಬೇಕಾಗತ್ತೆ. ಮೇಲೆ ಇಲ್ಲಿ ನೋಡಿ ನೀವು ಪಾಸ್ವರ್ಡ್ ಹಾಕಿ ಮತ್ತು ಕೆಳಗಡೆ ನೀವು ಅದೇ ಸೇಮ್ ಪಾಸ್ವರ್ಡ್ ಹಾಕಿ ಸಬ್ಮಿಟ್ ಅಂತೇಳಿ ಕ್ಲಿಕ್ ಮಾಡಿ. ನೋಡಿ ಫ್ರೆಂಡ್ಸ್, ಟ್ರಾನ್ಸಾಕ್ಷನ್ ಪಾಸ್ವರ್ಡ್ ಸಕ್ಸಸ್ಫುಲ್ ಅಂತೇಳಿ ಬಂತು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಕಾಮೆಂಟ್ ಬರೆಯೋದನ್ನು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.